ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೀನ ರಾಶಿಯವರೇ, ನೀವು ಈ ಜಗತ್ತಿನವರೇ ಅಲ್ಲವೇನೋ ಎನ್ನುವಷ್ಟು ಮುಗ್ಧವರು. ಪ್ರತಿಯೊಬ್ಬರಲ್ಲೂ ಒಳ್ಳೆಯತನವನ್ನೇ ಹುಡುಕುವ ನಿಮ್ಮ ಈ ಸ್ವಭಾವನೆ ಇಂದು ನಿಮ್ಮ ಪಾಲಿಗೆ ವಿಷವಾಗ್ತಾ ಇದೆಯಾ? ಈ ಜಗತ್ತು ಅಂದುಕೊಂಡಷ್ಟು ಸುಂದರವಾಗಿಲ್ಲ ಎಂದು ನಿಮಗೆ ಈಗ ಅರ್ಥವಾಗ್ತಾ ಇದೆಯಾ? ನೀವು ಯಾರನ್ನು ಕಣ್ಣು ಮುಚ್ಚಿ ನಂಬಿದ್ದೀರೋ, ಯಾರ ಕಣ್ಣೀರು ಒರೆಸೋದಕ್ಕೆ ನಿಮ್ಮ ಸುಖವನ್ನೇ ತ್ಯಾಗ ಮಾಡಿದ್ದೀರೋ, ಅದೇ ವ್ಯಕ್ತಿ ಇಂದು ನಿಮ್ಮ ವಿರುದ್ಧನೇ ಗುಂಪು ಕಟ್ತಾ ಇದ್ದಾರಾ? ನಿಮ್ಮ ಒಳ್ಳೆಯತನವನ್ನೇ ಜನರು ನಿಮ್ಮ ಕೈಲಾಗದಂಥವನ ಎಂದು ಹೀಯಾಳಿಸ್ತಾ ಇದ್ದಾರೆ. ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ ಒಂದು ಎಚ್ಚರಿಕೆಯ ಸಂದೇಶವನ್ನು ತರಲಿದೆ. ಮುಂದಿನ 7 ದಿನಗಳಲ್ಲಿ ನಿಮ್ಮ ಬದುಕಿನಲ್ಲಿ ನಡೆಯಲಿರುವ ಆ 3 ಬೆಚ್ಚಿ ಬೀಳಿಸುವ ಬದಲಾವಣೆಗಳು ಯಾವ್ಯಾವು? ನಿಮ್ಮ ಬೆನ್ನಿಗೆ ಚೂರಿ ಹಾಕಿದವರು ಹೇಗೆ ಸರ್ವನಾಶ ಆಗ್ತಾರೆ ಅಂತ ತಿಳಿಯೋದಕ್ಕೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಮೀನರಾಶಿಯ ಅಸಲಿ ಶಕ್ತಿ ಈಗ ಜಗತ್ತಿಗೆ ತಿಳಿಯಲಿದೆ. ಎರಡನೇದಾಗಿ, ಮೀನರಾಶಿಯವರ ಅಸಲಿ ಮುಖ ಮತ್ತು ಅನುಭವಿಸಿದ ಮಾನಸಿಕ ಹಿಂಸೆ. ಮೀನರಾಶಿಯವರು ಅಂದ್ರೇ ಪ್ರೀತಿಯ ಸಾಗರ. ನಿಮ್ಮ ಮನಸ್ಸು ಗಾಜಿನಂತೆ ಸ್ವಚ್ಛವಾಗಿದೆ. ಆದರೆ ಈ ಸ್ವಚ್ಛ ಮನಸ್ಸಿನ ಮೇಲೆ ಕಲ್ಲು ಎಸೆಯುವವರೇ ಈ ಜಗತ್ತಿನಲ್ಲಿ ಜಾಸ್ತಿ ಇದ್ದಾರೆ. ನೀವು ಇತರರಿಗಾಗಿ ಸಹಾಯ ಮಾಡಲು ಹೋಗಿ ಸಾಲಗಾರರಾಗ್ತೀರಾ. ಪ್ರೀತಿ ಕೊಡಲು ಹೋಗಿ ಅವಮಾನವನ್ನು ಅನುಭವಿಸ್ತೀರಾ. ಕೊನೆಗೆ ನನಗೆ ಯಾಕೆ ಹೀಗಾಗ್ತಾ ಇದೆ ಅಂತ ಒಂಟಿಯಾಗಿ ಕುಳಿತು ಕಣ್ಣೀರನ್ನು ಹಾಕ್ತಾ ಇರ್ತೀರಾ. ನಿಮ್ಮ ಜೀವನದ ದೊಡ್ಡ ನೋವು ಏನಪ್ಪ ಅಂದರೆ, ನೀವು ಯಾರನ್ನು ದ್ವೇಷಿಸಲು ಇಷ್ಟಪಡೋದಿಲ್ಲ. ಆದರೆ ಜನರು ನಿಮ್ಮ ಮೌನವನ್ನು ಬಂಡವಾಳ ಮಾಡಿಕೊಂಡು ನಿಮ್ಮ ಮೇಲೆ ಸವಾರಿ ಮಾಡ್ತಾ ಇರ್ತಾರೆ. ನಿಮ್ಮ ಭಾವನೆಗಳ ಜೊತೆ ಆಟವಾಡಿದವರು ಈಗ ನಿರಾಳರಾಗಿದ್ದಾರೆ ಎಂದು ನೀವು ಅಂದ್ಕೊಳ್ಬಹುದು. ಆದರೆ ನೆನ್ಪಿಡಿ, ಮೀನರಾಶಿಯವರ ಕಣ್ಣೀರು ಸುಮ್ಮನೆ ಹೋಗೋದಿಲ್ಲ. ನಿಮ್ಮ ತಾಳ್ಮೆ ಮುಗಿಯುವ ಹಂತಕ್ಕೆ ಬಂದಿದೆ. ಈಗ ನೀವು ಎದ್ದು ನಿಲ್ಲುವ ಸಮಯ ಬಂದಿದೆ. ಮೂರನೇದಾಗಿ, ಮುಂಬರುವ 7 ದಿನಗಳ 3 ಮಹಾ ಸಂಕೇತಗಳು. ಮೀನರಾಶಿಯವರೇ, ನಿಮ್ಮ ಅದೃಷ್ಟದ ಚಕ್ರ ಈಗ ತಿರುಗಲಿದೆ. ಈ 3 ಸಂಕೇತಗಳನ್ನು ಗಮನಿಸಿ. ಒಂದನೇದಾಗಿ, ನಂಬಿಕೆ ದ್ರೋಹಿಯ ಮುಖವಾಡ ಬಯಲಾಗುತ್ತೆ. ದ ಬೆಟ್ರಿಯಲ್ ಎಕ್ಸ್ಪೋಸ್ಡ್. ನಿಮ್ಮ ಶ್ರೇಯೋಭಿಲಾಷೆಯಂತೆ ಒಳ್ಳೆಯವನಂತೆ ನಟಿಸುತ್ತಾ ನಿಮ್ಮ ಮನೆಯಲ್ಲೇ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲೇ ಇದ್ದು ನಿಮಗೆ ಬೆನ್ಪೋಟಿ ಮಾಡ್ತಿರುವ ವ್ಯಕ್ತಿ ಯಾರು ಎಂಬುದು ಈ ವಾರ ನಿಮಗೆ ಸಾಕ್ಷಿ ಸಮೇತ ತಿಳಿಯುತ್ತೆ. ಈ ವ್ಯಕ್ತಿಯ ಕುತಂತ್ರಗಳು ಈಗ ಅವರ ವಿರುದ್ಧನೇ ತಿರುಗುತ್ತೆ. ಈ ಸತ್ಯ ನಿಮಗೆ ನೋವು ಕೊಡಬಹುದು, ಆದರೆ ಇದು ನಿಮ್ಮ ಜೀವನದ ದೊಡ್ಡ ಶುದ್ಧೀಕರಣದ ಸಮಯವಾಗಿರುತ್ತೆ. ಆರ್ಥಿಕ ದಾರಿಯ ಅನಿರೀಕ್ಷಿತ ಬೆಳಕು. ಫೈನಾನ್ಸಿಯಲ್ ಬ್ರೇಕ್ ಥ್ರೂ. ಹಣದ ವಿಷಯದಲ್ಲಿ ನೀವು ಬಹಳ ದಿನಗಳಿಂದ ಸಂಕಷ್ಟದಲ್ಲಿ ಇದ್ರಿ. ಬರಬೇಕಾದ ಹಣ ಬಾರದೆ ಒಂದು ಸಾಲಗಾರರ ಕಾಟದಿಂದ ನೀವು ನೊಂದಿರಬಹುದು. ಆದರೆ ಈ 7 ದಿನಗಳಲ್ಲಿ ಯಾವುದೋ ಒಂದು ಹಳೆಯ ಮೂಲದಿಂದ ಅಥವಾ ಅನಿರೀಕ್ಷಿತ ವ್ಯಕ್ತಿಯ ಸಹಾಯದಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳಿಗೆ ಒಂದು ಪರಿಹಾರ ಅನ್ನೋದು ಸಿಗಲಿದೆ. ಮಾನಸಿಕ ಶಾಂತಿ ಮತ್ತು ಆತ್ಮವಿಶ್ವಾಸ. ಮೆಂಟಲ್ ಪೀಸ್ ಆ್ಯಂಡ್ ಪವರ್. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ನಿದ್ದೆಗೆಡಿಸ್ತಿದ್ದ ಸಮಸ್ಯೆಯೊಂದು ಈ ವಾರ ಬಗೆಹರಿಯಲಿದೆ. ನಿಮ್ಮ ಮನಸ್ಸಿನ ಮೇಲಿದ್ದ ದೊಡ್ಡ ಭಾರ ಇಳಿದಂತೆ ಭಾಸವಾಗುತ್ತೆ. ನಾನು ಯಾವುದಕ್ಕೂ ಕಡಿಮೆ ಇಲ್ಲ ಎಂಬ ಹೊಸ ಆತ್ಮವಿಶ್ವಾಸ ನಿಮ್ಮಲ್ಲಿ ಮೂಡಲಿದೆ. ಮೀನರಾಶಿಯವರೇ, ಇನ್ನು ಮುಂದೆ ಎಚ್ಚರಿಕೆಯಿಂದಿರಿ. ಮೀನರಾಶಿಯವರೇ, ನಿಮ್ಮ ಅತಿ ದೊಡ್ಡ ವೈರಿ ನಿಮ್ಮ ಅತಿ ಕರುಣೆ. ಜನರು ಬಂದು ಕಷ್ಟ ಅಂತ ತಕ್ಷಣ ನೀವು ಕರಗಿ ಹೋಗುತ್ತೀರಿ. ಇನ್ನು ಮುಂದೆ ಪ್ರತಿಯೊಬ್ಬರಿಗೂ ಸಿದ್ಧವಾಗಿರಬೇಡಿ. ನಿಮ್ಮ ಮೇಲೆ ತಿಳಿದವರಿಗೆ ಮಾತ್ರ ನಿಮ್ಮ ಸಮಯವನ್ನು ಕೊಡಿ. ನಿಮ್ಮ ಪ್ಲ್ಯಾನ್ಗಳನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಶ್ರಮ ಗುಟ್ಟಾಗಿರಲಿ. ನಿಮ್ಮ ಗೆಲುವು ಮಾತ್ರ ಸದ್ದು ಮಾಡಲಿ. ನೆನ್ಪಿಡಿ, ಮೀನು ನೀರೊಳಗಿದ್ರೆ ಮಾತ್ರ ಸುರಕ್ಷಿತ. ಹಾಗೇನೆ ನಿಮ್ಮ ರಹಸ್ಯಗಳು ನಿಮ್ಮೊಳಗೆ ಇದ್ರೆ ಮಾತ್ರ ಸುರಕ್ಷಿತವಾಗಿರುತ್ತೆ. ಇನ್ನು ನೀವು ಮಾಡಲೇಬೇಕಾದ ವಿಶೇಷ ಪರಿಹಾರಗಳೇನು? ಈ ಕಠಿಣ ಪರಿಸ್ಥಿತಿಯನ್ನು ಜಯಿಸಿ ನೆಮ್ಮದಿ ಪಡೆಯೋದಕ್ಕೆ ಇವುಗಳನ್ನು ಪಾಲಿಸಿ. ಗುರು ಹಿರಿಯರ ಆಶೀರ್ವಾದ. ನಿಮ್ಮ ರಾಶ್ಯಾಧಿಪತಿ ಗುರು ಬೃಹಸ್ಪತಿ. ಪ್ರತಿದಿನ ನಿಮ್ಮ ಗುರುಗಳ ಅಥವಾ ಹಿರಿಯರ ಪಾದ ಮುಟ್ಟಿ ಆಶೀರ್ವಾದ ಪಡೀರಿ. ಹಳದಿ ಬಣ್ಣದ ಬಳಕೆ. ಈ ವಾರ ಹೆಚ್ಚಾಗಿ ಹಳದಿ ಬಣ್ಣದ ಬಟ್ಟೆ ಧರಿಸಿ ಅಥವಾ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ. ಇದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತೆ. ಇನ್ನು ಧ್ಯಾನ ಮತ್ತು ಮೌನ. ಪ್ರತಿದಿನ ಕನಿಷ್ಠ 15 ನಿಮಿಷ ಶಾಂತವಾಗಿ ಕುಳಿತು ಧ್ಯಾನ ಮಾಡಿ. ಇದು ನಿಮ್ಮ ಅತಿ ಆಲೋಚನೆಯನ್ನು, ಓವರ್ ಥಿಂಕಿಂಗನ್ನು ಕಡಿಮೆ ಮಾಡುತ್ತೆ. ಇನ್ನು 6ನೇದಾಗಿ, ಸಮಾರೋಪ. ಮೀನರಾಶಿಯವರೇ, ನಿಮ್ಮನ್ನು ತುಳಿಯೋದಕ್ಕೆ ಯತ್ನ ಮಾಡಿದವರು ಕಾಲಕ್ರಮೇಣ ತಾವೇ ಇಲ್ಲವಾಗ್ತಾರೆ. ನೀವು ಸಮುದ್ರದ ಅಲೆಯಂತೆ ಸೋತು ವಾಪಸ ಹೋದರೂ ಮತ್ತೆ ಪುಟಿದೇಳುವ ಒಂದು ಶಕ್ತಿ ನಿಮಗಿದೆ. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದರೆ ಕಮೆಂಟ್ ಬಾಕ್ಸಲ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮಗೆ ಸಹಾಯ ಮಾಡಿ ನಂತರ ಮೋಸ ಮಾಡಿದ್ದಾರಾ? ಆ ಅನುಭವವನ್ನು ಕಮೆಂಟಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋನ ಪ್ರತಿಯೊಬ್ಬ ಮೀನರಾಶಿಯವರಿಗೂ ಕೂಡ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.